ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ ಇನ್ಫಿನಿಕ್ಸ್ X2 ಸ್ಲಿಮ್ ಅಂತ ಒಂದು ಹೊಸ ಲ್ಯಾಪ್ಟಾಪ್ ಇದೆ. ಈ ಲ್ಯಾಪ್ಟಾಪು i3, i5, i7 ಈ ಮೂರು ವೇರಿಯಂಟ್ಗಳಲ್ಲಿ ಲಾಂಚ್ ಆಗಿದೆ. ಅವರು ನನಗೆ ಕಳಿಸಿರುವಂಥದ್ದು i5 ವೇರಿಯಂಟು. ಈ ಲ್ಯಾಪ್ಟಾಪ್ನ ಬೆಲೆ 38,000 ರೂಪಾಯಿ ಇದೆ. ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಒಂದು 36,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದೇ ಸ್ಪೆಸಿಫಿಕೇಷನ್ನ ಹೊಂದಿರುವಂಥ ಬೇರೆ ಬ್ರ್ಯಾಂಡಿನ ಲ್ಯಾಪ್ಟಾಪ್ಗಳು, ಫಾರ್ ಎಕ್ಸಾಂಪಲ್ ಡೆಲ್ಲಿಂದಾಗಿರ್ಬೋದು, ಲಿನೋವಾದಾಗಿರ್ಬೋದು, ಏಸುಸ್ ಆಗಿರ್ಬೋದು, ಇದೇ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಲ್ಯಾಪ್ಟಾಪ್ಗಳು 45,000 ಇದೆ. ಮಿನಿಮಮ್ 45,000 ರೂಪಾಯಿ ಇದೆ. ಅದೇ ಸ್ಪೆಸಿಫಿಕೇಷನ್ನ ಇನ್ಫಿನಿಕ್ಸ್ ಅವರು 37,000-38,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಸೊ ನಾನಿವತ್ತು ಈ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡಕ್ಕೆ ಗಮನಿಸ್ತಾ ಇದ್ದೀರಾ. ಈ ಲ್ಯಾಪ್ಟಾಪ್ ಅನ್ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಲೈಟ್ ಅಪ್ ಎ ವಿವಿಡ್ ವರ್ಲ್ಡ್ ಅಂತ ಬರ್ತಿದೆ ಇದ್ರ ಮೇಲ್ಗಡೆ. ಈ ಬಾಕ್ಸನ್ನು ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಇದರ ಒಳಗಡೆ ನನಗೆ ಈ ಲ್ಯಾಪ್ಟಾಪ್ನ ಜೊತೆಗೆ ಒಂದು ಚಾರ್ಜರ್ ಇದೆ. ಇದು 65 ವ್ಯಾಟ್ನ ಚಾರ್ಜರು. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 65 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ನಂತರ USB ಟೈಪ್ಸಿಂದ ಟೈಪ್-ಸಿ ಚಾರ್ಜಿಂಗ್ ಕೇಬಲ್ಲು, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಈ ಲ್ಯಾಪ್ಟಾಪು ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ನಿಮಗೆ ಇದರೊಳಗೆ ಸಿಗ್ತಾ ಇದೆ. ಡೈರೆಕ್ಟಾಗಿ ಲ್ಯಾಪ್ಟಾಪ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಹೆವಿ ಅಂದರೆ ಹೆವಿ, ಲೈಟ್ ವೇಟ್ ಇದೆ ಮತ್ತು ತುಂಬ ತಿನ್ನಾಗಿ ಕೂಡ ಇರುವಂಥದ್ದು. ಕೇವಲ 1.24 kg ವೇಟ್ ಇರುವಂಥದ್ದು. 1.25 kg ವೇಟ್ ಗುರು. ಹೆವಿ ಅಂದರೆ ಹೆವಿ, ಸ್ಲಿಮ್ ಆಗಿದೆ, ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡು, ಆಯಿತಾ. ಈ ಪ್ರೈಸ್ ರೇಂಜ್ಗೆ 99% ಆಫ್ ದ ಬ್ರ್ಯಾಂಡ್ಗಳು ನಿಮಗೆ ಈ ಬಿಲ್ಡನ್ನು ಕೊಡುವುದಿಲ್ಲ ಮತ್ತು ತುಂಬ ತಿನ್ನಾಗಿ ಕೂಡ ಇದೆ. ಕೇವಲ 14.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ನಾನು ಇದುವರೆಗೂ ನೋಡಿರೋ ಪ್ರಕಾರ ಈ ಪ್ರೈಸ್ ರೇಂಜಿಗೆ ಈ ಲೆವೆಲ್ ಲುಕ್ಕನ್ನು, ಬಿಲ್ಡನ್ನು ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು, ಈವನ್ ರೆಪ್ಯೂಟೆಡ್ ಬ್ರ್ಯಾಂಡ್ಗಳು ಕೂಡ ಕೊಡೋದಿಲ್ಲ. ಈ ಪ್ರೈಸ್ ರೇಂಜಲ್ಲಿ ಪ್ಲಾಸ್ಟಿಕ್ ಬಾಡಿಯನ್ನು ಕೊಟ್ಟಿರ್ತಾರೆ, ಆಯಿತಾ. ಸೊ ಇದ್ರ ಬಗ್ಗೆ ಮಾತನಾಡ್ತೀನಿ. ಈ ಲ್ಯಾಪ್ಟಾಪನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಹೆವಿ ಕಾಂಪ್ಯಾಕ್ಟ್ ಆಗಿದೆ, ಹೆವಿ ಲೈಟ್ ವೆಯ್ಟ್ ಕೂಡ ಹೌದು. ನಿಮಗೆ ಕೀಬೋರ್ಡ್ನ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ, ಕೀ ಟ್ರಾವೆಲ್ ಕೂಡ ಪರವಾಗಿಲ್ಲ. ಇದಕ್ಕೆ ಬ್ಯಾಕ್ ಲೈಟ್ ಕೂಡ ಸಿಗುತ್ತೆ. ನಮಗೆ ಈ ಫೀಲ್ ಇದೆ ಅಲ್ವಾ, ಕ್ಲಿಕ್ಕಿ ಫೀಲ್ ಇದೆ ಅಲ್ವಾ, ಅದು ಅಂಥ ಹೆವಿ ಇಂಪ್ರೆಸಿವ್ ಅನ್ನಲ್ಲ. ಈ ಪ್ರೈಸ್ ರೇಂಜಿಗೆ ಓಕೆ ಅನ್ಬೋದು. ಈ ಟ್ರ್ಯಾಕ್ ಪ್ಯಾಡು ತುಂಬ ದೊಡ್ಡ ಟ್ರ್ಯಾಕ್ ಪ್ಯಾಡ್ ಅಂತಲೂ ಕೂಡ ಅನ್ನಲ್ಲ, ಬಟ್ ಒಂದು ಲೆವೆಲಿಗೆ ಸೆನ್ಸಿಟಿವ್ ಆಗಿದೆ, ಪರವಾಗಿಲ್ಲ. ಇದಕ್ಕಿಂತ ಚೆನ್ನಾಗಿರೋದು ನೋಡಿದ್ದೀನಿ, ಬಟ್ ಈ ಬೆಲೆಗೆ ಪರವಾಗಿಲ್ಲ ಅನ್ಬೋದು. ನಿಮಗೆ ಇಲ್ಲಿ ಇಂಟೆಲ್ i5 ಲೋಗೋ ಇದೆ, ಸ್ಟಿಕ್ಕರು, ಮತ್ತು ಇಂಟೆಲ್ ಐರಿಸ್ XE ಗ್ರಾಫಿಕ್ಸ್ ಕೂಡ ಇರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುಡು. ಈ ಪ್ರೈಸ್ ರೇಂಜಲ್ಲಿ ಇನ್ಫಿನಿಕ್ಸ್ ಅವ್ರು ಹೆಂಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ನಿಮಗೆ ಫ್ರಂಟಲ್ಲಿ ಇಲ್ಲಿ ಫ್ಲ್ಯಾಶ್ ಕೂಡ ಇದೆ, ತೋರಿಸ್ತೀನಿ ತಡೀರಿ. ಫ್ರಂಟಲ್ಲಿ ಫ್ಲ್ಯಾಶ್ ಕೂಡ ಇದೆ, ನಿಮ್ಗೆ ಅದನ್ನು ಕೊಟ್ಟವ್ರೆ. ಅವ್ರು ಎಲ್ಲ ಫೋನಲ್ಲೂ ಫ್ರಂಟಲ್ಲಿ ಫ್ಲ್ಯಾಶ್ ಇರುತ್ತೆ, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಸೂಪರ್. ನಿಮಗೆ ಬೆಸಲ್ ಇದೆ, ಸುಮಾರಾಗಿದೆ. ಡಿಸ್ಪ್ಲೇ 14 ಇಂಚ್ ಸಿಗ್ತಾ ಇದೆ. ಈ ಪ್ರೈಸ್ ಅಂದರೆ ಓಕೆ ಅನ್ಬೋದು. ನಿಮ್ಗೆ ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲ ಸಿಗ್ತಾ ಇಲ್ಲ. 2 ಸ್ಪೀಕರ್ ಇದೆ, ಈ ಕಡೆ ಒಂದು ಸ್ಪೀಕರ್, ಈ ಕಡೆ ಒಟ್ಟಿಗೆ ಡ್ಯುವಲ್ ಸ್ಪೀಕರ್. ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲೊಂದಿದೆ. 2 ಸ್ಪೀಕರ್ ಸಿಗುತ್ತೆ. ಕೆಳಗಡೆ ಗಾಳಿ ಆಡೋದಕ್ಕೆ ನೋಡಿ, ಹಿಂಜಿರೋದ್ರಿಂದ ನಿಮಗೆ ಗಾಳಿ ಚೆನ್ನಾಗಿ ಆಡುತ್ತೆ. ಇಲ್ಲಿ ಒಳ್ಳೆ ಲ್ಯಾಪ್ಟಾಪ್ ಅಂತ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 2 USB Type-A ಪೋರ್ಟ್ ಇದೆ, 2 USB Type-C ಪೋರ್ಟ್ ಇದೆ, ಒಂದು ಫುಲ್ ಸೈಜ್ HDMI ಪೋರ್ಟ್ ಸಿಗ್ತಾ ಇದೆ ನಿಮಗೆ. ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು, SD ಕಾರ್ಡ್ ಸ್ಲಾಟ್ ಕೂಡ ಇದೆ, ಮತ್ತು ಕೆನ್ಸಿಂಗ್ಟನ್ ಕೀ ಸ್ಲಾಟ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳು ಸಹ ನಿಮಗೆ ಸಿಗ್ತಾ ಇದೆ. ಲಿಟ್ರಲಿ ಮ್ಯಾಕ್ ಬುಕ್ಕಿಗೆ ಕಂಪೇರ್ ಮಾಡ್ಬೋದು, ಆ ಲೆವೆಲ್ ಸ್ಲಿಮ್ ಆಗಿದೆ. ಬಿಲ್ಡ್ ಕೂಡ ಅಷ್ಟೇ, ಮ್ಯಾಕ್ ಬುಕ್ಕಿಗೆ ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು, ಆಯಿತಾ. ಆ ಲೆವೆಲ್ ಬಿಲ್ಡನ್ನು ಕೊಟ್ಟಿದ್ದಾರೆ. ಹೆವಿ ಸ್ಲಿಮ್ ಆಗಿದೆ, ಸಖತ್ ಇಂಪ್ರೆಸ್ ಮಾಡ್ತು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ವೈಸ್ ನನಗಂತೂ. ಜೊತೆಗೆ ಈ ಲ್ಯಾಪ್ಟಾಪು 4 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಈ ಬಾಕ್ಸ್ ಮೇಲೆ ಆ 4 ಕಲರ್ಗಳನ್ನ ಕೊಟ್ಟಿದ್ದಾರೆ. ರೆಡ್ ಕಲರ್ ಇದೆ, ಬ್ಲೂ ಕಲರು, ಗ್ರೇ ಮತ್ತು ಇನ್ನೊಂದು ಗ್ರೀನು. ಈಗ ನನ್ನ ಹತ್ರ ಇರುವಂಥದ್ದು ಗ್ರೀನು. ಸೊ ಈ 4 ಕಲರಲ್ಲಿ ಯಾವುದನ್ನು ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ಬೇಸಿಕ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಆಗಲೇ ಹೇಳ್ದಂಗೆ 14 ಇಂಚಿನ ಫುಲ್ HD ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಈ ಡಿಸ್ಪ್ಲೇ ಸುಮಾರು 300 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿದೆ. 100% sRGB ಕಲರ್ ಗಾಮೆಟ್ ಕೂಡ ಸಿಗ್ತದೆ. ಡಿಸ್ಪ್ಲೇ ನನಗೇನೋ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು. ಒಂದು ಈ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಇಷ್ಟ ಆಯಿತು ನನಗೆ. ಆಗಲೇ ಹೇಳ್ತಾ ಇದ್ದೆ, ಇದು i3
i5 ಮತ್ತು i7 ಈ ಮೂರು ವೇರಿಯಂಟ್ಗಳಲ್ಲಿ ಸಿಗ್ತಾ ಇದೆ. ನಿಮಗೆ i3ಯಲ್ಲಿ 8 GB ರ್ಯಾಮು, 256 GB ಸ್ಟೋರೇಜು, ಇದು ಬೇಸು. i5ಯಲ್ಲಿ 16 GB ರ್ಯಾಮ್ ಸಿಗ್ತದೆ. ಈ ಲ್ಯಾಪ್ಟಾಪಲ್ಲಿ 16 GB ರ್ಯಾಮ್ ಇದೆ ಮತ್ತು 512 GB ಇಂಟರ್ನಲ್ ಸ್ಟೋರೇಜ್ ಇದೆ. ಇದರಲ್ಲಿ 1 TB ಇರೋದು ಕೂಡ ಸಿಗುತ್ತೆ ನಿಮಗೆ. i7ಅಲ್ಲಿ ನಿಮಗೆ 16 GB, 512 GB ಬೇಸಿಕ್ಕು, 1 TBದು ಕೂಡ ನಿಮಗೆ ಸಿಗುತ್ತೆ. ಈ i7 ವೇರಿಯಂಟಿಂದು ಬೆಲೆ ಬಂದ್ಬಿಟ್ಟು ಸುಮಾರು ಒಂದು 45,000 46,000 ರೇಂಜ್ ಆಗುತ್ತೆ. ಮತ್ತು i3 ವೇರಿಯಂಟ್ ಇರೋದೇ 28,000 ಇದೆ. ಸೊ ಅದು ಕೂಡ ಕಂಪ್ಲೀಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತದೆ. ಸ್ಪೆಸಿಫಿಕೇಶನ್ ವೈಸ್ ನಾನು ಜಡ್ಜ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಸೂಪರ್ ಅಂತೀನಿ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮು, ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು SSD ಕೊಟ್ಟಿದ್ದಾರೆ NVMe. ಸೊ PCI 3.0 SSD ಅದು. ಸೊ ತುಂಬ ಫಾಸ್ಟಾಗಿ ಒಂದು ಲೆವೆಲ್ಗೆ ರೀಡ್ ರೈಟನ್ನು ಮಾಡುತ್ತೆ. ಸೂಪರ್ ಅಂತೆಲ್ಲ ಇಷ್ಟಪಡ್ತೀನಿ. ರ್ಯಾಮ್ ಸ್ಪೀಡು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. 3200 MHz ಕ್ಲಾಕ್ ಸ್ಪೀಡನ್ನು ಹೊಂದಿರುವಂಥ ರ್ಯಾಮ್ ಇದಾಗಿದೆ. ಸೊ ಸೂಪರ್ ಅಂದರೆ ಈ ಪ್ರೈಸ್ ರೇಂಜಿಗೆ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ನಾನು ಯೂಸ್ ಮಾಡಿದಂಗೆ ಅಂಥ ಹೆವಿ ಹೀಟ್ ಆಗುತ್ತೆ ಅಂತ ಅನಿಸಿಲ್ಲ ನನಗೆ. ಹೀಟ್ ಡೆಸಿಪೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನನಗೆ ಅವ್ರು ಕಳಿಸಿರುವಂಥದ್ದು i5 11th ಜನರೇಷನ್ನ ಪ್ರೊಸೆಸರ್ನ ಹೊಂದಿರುವಂಥ ಲ್ಯಾಪ್ಟಾಪ್ ಇದು. ಸೊ ಆಗಲೇ ಹೇಳ್ತಾ ಇದ್ದೆ, ಈ ಬೆಲೆಗೆ ಬೆಂಕಿ ಅಂತಲಕ್ಕೆ ಇಷ್ಟಪಡ್ತೀನಿ. ನೀವು ಹೋಗ್ಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲಿ ಸರ್ಚ್ ಮಾಡಿ ನೋಡಿ i5 11th ಜನರೇಷನ್ನ ಹೊಂದಿರುವಂಥ ಲ್ಯಾಪ್ಟಾಪ್ ಎಷ್ಟು ರೂಪಾಯಿಗೆ ಸಿಗುತ್ತೆ ಅಂತ. HP, ಏಸೂಸು, ಈ ಡೆಲ್ ಇದರಲ್ಲೆಲ್ಲ ಮಿನಿಮಮ್ 45,000 ರೂಪಾಯಿ ಆಗುತ್ತೆ. 40,000-45,000 ರೂಪಾಯಿ ಆಗೇ ಆಗುತ್ತೆ. ಇದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಸೊ ನೀವೇನು ದುಡ್ಡು ಕೊಡ್ತಾ ಇದ್ದೀರ ಅದಕ್ಕೆ ಪರ್ಫಾರ್ಮೆನ್ಸ್ ರಿಟರ್ನ್ ಅಂತೂ 100% ಸಿಗುತ್ತೆ. ಈ ಒಂದು ಲ್ಯಾಪ್ಟಾಪಲ್ಲಿ ಕೆಲವೊಂದು ಬೇಸಿಕ್ ಸಾಫ್ಟ್ವೇರ್ಗಳನ್ನು ನೀವು ಆಟೋಕ್ಯಾಡ್ ಅದು ಇದನ್ನು ಕೂಡ ಒಂದು ಲೆವೆಲಿಗೆ ರನ್ ಮಾಡ್ಬೋದು, ತುಂಬ ಈಸಿಯಾಗಿ ರನ್ ಮಾಡ್ಬೋದು. ಕೆಲವೊಂದು ಬೇಸಿಕ್ ಎಡಿಟಿಂಗನ್ನು ನೀವು ಆರಾಮಾಗಿ ಮಾಡ್ಕೊಬೋದು. ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ನ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮತ್ತು ಹೆವಿ ಗೇಮಿಂಗನ್ನು ಕೂಡ ಆಡೋದು ಕಷ್ಟ. ಸ್ವಲ್ಪ ಒಂದು ಮಿಡ್ ಲೆವೆಲ್ ಗೇಮ್ಗಳನ್ನ ಒಂದು ಲೆವೆಲಿಗೆ ಆಡ್ಕೊಬೋದು, 30 FPS ಲೆವೆಲಿಗೆ ಆಡ್ಕೊಬೋದು ಸ್ವಲ್ಪ ಲೋ ಸೆಟ್ಟಿಂಗಲ್ಲಿ. ಬಿಟ್ಟರೆ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಈ ಪ್ರೈಸ್ ಅಂದರೆ ನಿಮಗೆ ವರ್ಲ್ಡು, ಆಫೀಸು, ನಿಮ್ಮದೇನು ಕೆಲವೊಂದು ಮೀಟಿಂಗ್ ಅಟೆಂಡ್ ಮಾಡೋದಿರುತ್ತೆ, ಕೆಲವೊಂದು ಏನೋ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿರ್ಬೋದು, ಏನೋ ನಿಮ್ಮದು ಮಾಮೂಲಿ ಆಫೀಸ್ ವರ್ಕಿಗೆಲ್ಲ ಆರಾಮ ಕೆಲಸವನ್ನು ಮಾಡುತ್ತೆ. ಇನ್ಫಿನಿಕ್ಸ್ ಲ್ಯಾಪ್ಟಾಪ್ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಇನ್ಫಿನಿಕ್ಸ್ ಲ್ಯಾಪ್ಟಾಪ್ ಇದೆ ನೋಡಿ. ಸೊ ಸೇಮ್ ಲ್ಯಾಪ್ಟಾಪು ನೆಕ್ಸ್ಟ್ ವರ್ಷನ್ನು ಒಟ್ಟಿಗೆ ನನಗಂತೂ ಇದುವರೆಗೂ ಯಾವುದೇ ತೊಂದರೆಯನ್ನು ಕೊಟ್ಟಿಲ್ಲ. ಸೊ ಅದರಿಂದ ನಾನು ಅದನ್ನು ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ, ಆಯಿತಾ. ಸದ್ಯಕ್ಕಂತೂ ಇವ್ರು ಕೊಟ್ಟಿರುವಂಥ ಸ್ಪೆಸಿಫಿಕೇಶನ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ನಿಸ್ತು. ಫ್ರಂಟಲ್ಲಿ ನಿಮಗೆ 720p ಕ್ಯಾಮ್ರಾ ಸಿಗ್ತದೆ ಮತ್ತು 2 ಮೈಕ್ರೋಫೋನ್ ಸಹ ಇದೆ. ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಸಹ ಇದೆ. ಆಗಲೇ ಹೇಳ್ತಾ ಇದೆ, DTS ಸೌಂಡನ್ನು ಸಪೋರ್ಟ್ ಮಾಡುತ್ತೆ. 2 ಸ್ಪೀಕರು, ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇಷ್ಟ ಆಯ್ತು ನನಗೆ ಸ್ಪೀಕರ್ನ ಕ್ಲಾರಿಟಿ. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ವೈಫೈ 6 ಸಪೋರ್ಟನ್ನು ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ ಇವರು. ವೈಫೈ 5 ಸಪೋರ್ಟ್ ಆಗುತ್ತೆ. ಬ್ಲೂಟೂತ್ 5.1 ಸಹ ಇರುವಂಥದ್ದು. ಓಕೆ ಅಂತೀನಿ. 6 ಇದ್ದಿದ್ರೆ ಇನ್ನೂ ಸಾಕಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಏನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ 50 ವ್ಯಾಟ್ ಬ್ಯಾಟ್ರಿ ಇದೆ. ಸೊ ಓಕೆ ಅಂತೀನಿ. ಈ ಸೈಜ್ನ ಡಿಸ್ಪ್ಲೇಗೆ, ಈ ಪ್ರೊಸೆಸರ್ಗೆ ಆರಾಮಾಗಿ ಒಂದು 8-9 ಗಂಟೆ, ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವಿಡಿಯೋ ನೋಡ್ತಾ ಇದ್ರೆ ಅಷ್ಟೊಂದು ಬ್ಯಾಟ್ರಿ ತೊಗೊಳ್ಳಲ್ಲ. ಏನೋ ಪ್ರೊಸೆಸ್ಸನ್ನು ಹೊಂದಿರುವಂಥ ಟಾಸ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಬೇಗ ಬ್ಯಾಟ್ರಿ ಖಾಲಿ ಆಗ್ಬೋದು. ಮತ್ತು ಫಾಸ್ಟ್ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. 65 ವ್ಯಾಟ್ನ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಸೊ ಸೂಪರ್ ಅಂದರೆ ಇಷ್ಟಪಡ್ತೀನಿ. ಟೈಪ್ ಸಿ ಚಾರ್ಜಿಂಗು, ಟೈಪ್ಸಿಂದ ಟೈಪ್ ಸಿ. ಸೊ ಫಾಸ್ಟಾಗಿ ಕೂಡ ಚಾರ್ಜ್ ಆಗುತ್ತೆ. ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಆದರೆ ಕೇಳ್ಬೋದು ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದು ಅಂತ. ನಾನು ಅಂತೀನಿ, ನಿಮಗೆ ಬಡ್ಜೆಟ್ ಜಾಸ್ತಿ ಇಲ್ಲ ಅಂತ ನೋಡಿ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. 1 ವರ್ಷ ವಾರಂಟಿ ಸಿಗುತ್ತೆ ನಿಮಗೆ, ಆನ್ಸೈಟ್ ವಾರಂಟಿ, ಮನೆಗೆ ಬಂದು ರಿಪೇರಿ ಮಾಡ್ಕೊಟ್ಟು ಹೋಗ್ತಾರೆ. ಇದೇ ನಿಮಗೆ ಸ್ಪೆಸಿಫಿಕೇಶನ್ ಬೇರೆ ಬ್ರ್ಯಾಂಡಲ್ಲಿ ಬೇಕು ಅಂದರೆ ಒಂದು 10,000 ರೂಪಾಯಿ ಕಾಸ್ಟ್ ಜಾಸ್ತಿ ಆಗುತ್ತೆ. 8,000-10,000 ರೂಪಾಯಿ ಅಂತೂ ಜಾಸ್ತಿ ಆಗೇ ಆಗುತ್ತೆ. ಇತ್ತೀಚೆಗಂತೂ ಫ್ಲಿಪ್ಕಾರ್ಟ್ನಲ್ಲಿ ಇನ್ಫಿನಿಕ್ಸ್ ಅವರು ಹೆವಿ ಸೇಲ್ಸನ್ನು ಮಾಡೋಕ್ಕೆ ಶುರು ಮಾಡಿದರೆ, ಒಳ್ಳೆ ರೇಟಿಂಗನ್ನು ಸಹ ಕೊಡ್ತಾ ಇದ್ದಾರೆ. ಹೋಗ್ಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಅವ್ರ ಲ್ಯಾಪ್ಟಾಪ್ ನೋಡಿ ರಿವ್ಯೂ ನೋಡಿ ನೀವೇ ಒಂದ್ಸಲ, ಜನಗಳು ಹಾಕಿರುವಂಥ ರಿವ್ಯೂ ಚೆಕ್ ಮಾಡಿ ಒಂದ್ಸಲ. ಜೆನ್ಯೂನ್ ರಿವ್ಯೂ ಇರ್ತವೆ ಒಂದೊಂದು, ಎಲ್ಲ ರಿವ್ಯೂ ಜೆನ್ಯೂನ್ ಇರಲ್ಲ, ಒಂದು ಜೆನ್ಯೂನ್ ಇರ್ತವೆ. ಚೆಕ್ ಮಾಡಿ ಅದರಲ್ಲಿ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ನಾನು ಕೂಡ ಕೆಲವೊಂದು ಇನ್ಫಿನಿಕ್ಸ್ ಲ್ಯಾಪ್ಟಾಪ್ ಯೂಸ್ ಮಾಡಿದ್ದೀನಿ. ಆ ಮುಖಾಂತರ ನಾನು ನೋಡಿರೋ ಹಾಗೆ ಇದುವರೆಗೂ ಯಾವುದೇ ತೊಂದರೆ ನನಗೆ ಈ ಲ್ಯಾಪ್ಟಾಪ್ಗಳು ಕೊಟ್ಟಿಲ್ಲ. ಸೊ ಈ ಮುಖಾಂತರ ನಾನು ಜಡ್ಜ್ ಮಾಡ್ತಾ ಇದ್ದೀನಿ.
ಸೊ ಒಂದು ಒಳ್ಳೆಯ ವ್ಯಾಲ್ಯೂ ಫಾರ್ ಮನಿ ಲ್ಯಾಪ್ಟಾಪ್ ಆಗಬಹುದು. 2-3 ವರ್ಷ ಯೂಸ್ ಮಾಡೋದಕ್ಕೇನು ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಯೂಶ್ವಲಿ ವಿಂಡೋಸ್ ಲ್ಯಾಪ್ಟಾಪಲ್ಲಿ ಅಷ್ಟೇ ಬಿಡಿ, 2-3 ವರ್ಷ ಯೂಸ್ ಮಾಡಿದ್ರೆ ಆಮೇಲೆ ಒಂಥರ ಸ್ಲೋ ಆಗಿಬಿಡುತ್ತೆ. ಯೂಶ್ವಲಿ ವಿಂಡೋಸ್ ಲ್ಯಾಪ್ಟಾಪ್ ಎಲ್ಲ ಹಂಗೇನೆ. ಸೊ 2-3 ವರ್ಷ ಯೂಸ್ ಮಾಡೋಕ್ಕಂತೂ ಏನೂ ತೊಂದರೆ ಇಲ್ಲ. ಇನ್ನೂ ಜಾಸ್ತಿನೇ ಯೂಸ್ ಮಾಡ್ಬೋದು. ನಿಮ್ಮ ಮೇಲೆ ಡಿಪೆಂಡ್, ಯಾವ ಥರ ಟಾಸ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗಂತೂ ಇಷ್ಟ ಆಯಿತು ಲ್ಯಾಪ್ಟಾಪ್. ಸೊ ಇಷ್ಟು ಈ ಲ್ಯಾಪ್ಟಾಪ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್, ಬೆಲೆಯನ್ನು ನೋಡಿಕೊಂಡು ಜಡ್ಜ್ ಮಾಡಿದ್ದೀನಿ. ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.